ಮಾನ್ಯ ಶಾಸಕರಾದ ಸತೀಶ್ ಕೆ ಸೈಲ್ ಕಾರವಾರ ಅಂಕೋಲ ವಿಧಾನ ಕ್ಷೇತ್ರದ ಶಾಸಕರು ಅವರ ನೇತೃತ್ವದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಉತ್ಸವವನ್ನು ಕಾರವಾರದಲ್ಲಿ ಆಚರಿಸುವ ಸಲುವಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದರು. ಅದಕ್ಕಾಗಿ ಅದರ ನಿಮಿತ್ತ ಈ ಒಂದು ಸ್ಟೇಟ್ ಲೆವೆಲ್ ಕಬಡ್ಡಿ ಟೂರ್ನಮೆಂಟನ್ನು ಮಾಡಬೇಕಂತ ಇತ್ತು. ಆದರೆ ದುರ್ದೈವಶಾತ್ ಆ ಕರಾವಳಿ ಉತ್ಸವ ಮುಂದೆ ಹೋದ್ದರಿಂದ ನಾವು ಕಬಡ್ಡಿ ಉತ್ಸವವನ್ನು ಮಾಡಲು ನಿರ್ಧರಿಸಿ ಅವರ ಕ್ರೀಡಾ ಬಳಗದವರೆಲ್ಲ ಸೇರಿ ನಾಳೆ ಮತ್ತು ನಾಡಿದ್ದು ಮೇ 3 ಮತ್ತು 4ರಂದು ಮಲಾದೇವಿ ಕ್ರೀಡಾಂಗಣದಲ್ಲಿ ಈ 10,000 ಜನರು ವೀಕ್ಷಣೆ ಮಾಡುವಂಥ ಗ್ಯಾಲರಿಯನ್ನು ಹಾಕಿ ಕರ್ನಾಟಕದ ಅತ್ಯುತ್ತಮವಾದ 8 ಟೀಮ್ಗಳನ್ನು ಕರೆಸಿ ಇಲ್ಲಿ ಕಬಡ್ಡಿಯ ಒಂದು ರಸದೌತಣವನ್ನು ನೀಡುವ ಸಲುವಾಗಿ ತಯಾರಿಯಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಂಕಾಳು ಎಸ್ ವೈದ್ಯ ಅವರು, ಹಾಗೆ ಕ್ರೀಡಾಂಗಣ ಉದ್ಘಾಟನೆಗೆ ಗಣಪತಿ ಉಳ್ವೇಕರ್ ವಿಧಾನ ಪರಿಷತ್ ಸದಸ್ಯರು ಕಾರವಾರ ಇವರು, ಹಾಗೂ ಮುಖ್ಯ ಅತಿಥಿಗಳಾಗಿ ಎಂ ನಾರಾಯಣ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾಳೆ ಸಭೆಯನ್ನು ನಡೆಸಿಕೊಳ್ಳಲಿದ್ದಾರೆ. ಇದು 6 ಗಂಟೆಗೆ ಪ್ರಾರಂಭವಾಗಿ ಸಭಾ ಕಾರ್ಯಕ್ರಮ 7:15 ಮುಗುತ್ತದೆ. 8 ಗಂಟೆಯಿಂದ ನಮ್ಮ ಕಬಡ್ಡಿ ಟೂರ್ನಮೆಂಟ್ಗಳು ಸ್ಟಾರ್ಟ್ ಆಗ್ತವೆ. ನಮ್ಮ 8 ಟೀಮ್ಗಳು ಭಾಳ ಪ್ರತಿಷ್ಠಿತ ಟೀಮ್ಗಳು ಬಂದಿದ್ದಾವೆ. ಒಂದು HMT ಬೆಂಗಳೂರು, 2ನೇದು SDM ಉಜಿರೆ, 3ನೇದು ಚಾಮರಾಜಪೇಟೆ ಬೆಂಗಳೂರು, 4ನೇದು ಶ್ರೀಶಾಯಿ ನೆಲಮಂಗಲ, 5ನೇದು ಅಮೃತಹಳ್ಳಿ ಬೆಂಗಳೂರು, 6ನೇದು ಉಮಾಮಹೇಶ್ವರಿ ಕೊಪ್ಪಿಕಾಡು, ಹಾಗೆ ಉಡುಪಿ ಡಿಸ್ಟ್ರಿಕ್ಟ್. ಲಾಸ್ಟ್ ಕೊನೆಯಲ್ಲಿ ನಮ್ಮ ಹೋಸ್ಟ್ ಉತ್ತರ ಕನ್ನಡ ಜಿಲ್ಲಾ ಟೀಮ್ 8 ಟೀಮ್ಗಳು ಸೆಣಸಾಡಲಿದ್ದಾರೆ. ಆ 8 ಟೀಮ್ಗಳ ಓನರತ್ವವನ್ನು ನಾವು ಅವ್ರ ಬಗ್ಗೆ ಹೇಳಲೇಬೇಕು. ಯಾಕೆಂತಂದರೆ ಅವರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಕಾಮತ್ ಪ್ಲಸ್ ಮಂಗಲ್ದಾಸ್ ಕಾಮತ್ರವರಿಗೆ ಶ್ರೀಶಾಯಿ ನೆಲಮಂಗಲ ಎಂಬಂಥ ಟೀಮ್ ಸಿಕ್ಕಿದೆ. ಹಾಗೆ ಸುರೇಶ್ ನಾಯ್ಕ್ ಅಲಗೇರಿ ಅಂಕೋಲಾದವರಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿಕ್ಕಿದೆ. ಅರವಿಂದ್ ಕಲಗುಟ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರವಾರ ಇವರಿಗೆ ನಮ್ಮ ಚಾಮರಾಜಪೇಟೆ ಬೆಂಗಳೂರು ಸಿಕ್ಕಿದೆ. ಹಾಗೆ ಮಂಜೇಶ್ವರ್ ನಾಯ್ಕ್ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವರಿಗೆ SDM ಉಜಿರೆ ಸಿಕ್ಕಿದೆ. ಹಾಗೆ ನಮ್ಮ ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಮೀರ್ ನಾಯ್ಕ್ರವರಿಗೆ ಅಮೃತಹಳ್ಳಿ ಬೆಂಗಳೂರು ಸಿಕ್ಕಿದೆ. ನಮ್ಮ ಕಾಮತ್ ಹೊಂಡಾದ ರಾಜೇಶ್ ಕಾಮತ್ರವರಿಗೆ ಉಮಾಮಹೇಶ್ವರಿ ಕೊಪ್ಪಿಕಾಡು ಸಿಕ್ಕಿದೆ. ಅಂಕೋಲಾದ ಮಯೂರ್ ನಾಯ್ಕ್ ಅವರಿಗೆ HMT ಬೆಂಗಳೂರು ಸಿಕ್ಕಿದೆ. ಹಾಗೆ ಗೋಪು ನಾಯ್ಕ್ ಅಡ್ಲೂರ್ ಅವರಿಗೆ ಉಡುಪಿ ಡಿಸ್ಟ್ರಿಕ್ಟ್ ಸಿಕ್ಕಿದೆ. ಈ 8 ಟೀಮ್ಗಳು ಲೀಗ್ ಹಂತದಲ್ಲಿ ನಾಳೆ ಕಾದಾಡಲಿದ್ದಾವೆ. ಲೀಗ್ ಹಂತದಲ್ಲಿ ನಾಳೆ 12 ಮ್ಯಾಚ್ಗಳು ನಡೀತವೆ. ಹಾಗೆ ಈ 12 ಮ್ಯಾಚ್ಗಳಿಂದ ಪಾಯಿಂಟ್ ಆಧಾರದ ಮೇಲೆ ಹೈಯೆಸ್ಟ್ ಬಂದಂಥ 4 ಟೀಮ್ಗಳು ಸೆಮಿಫೈನಲನ್ನು ನಾವು ರವಿವಾರ ಆಡಲಿದ್ದಾವೆ. ಹಾಗೆ ಫೈನಲ್ ಕೂಡ ರಾತ್ರಿ 10 ಗಂಟೆಗೆ ಆಗ್ತದೆ. ಈ 2 ದಿನದ ಶನಿವಾರ ಮತ್ತು ರವಿವಾರ ಇವೆರಡೂ ದಿವಸದ ಈ ಒಂದು ಕಬಡ್ಡಿ ಉತ್ಸವಕ್ಕೆ ನಾನು ಕಾರವಾರ ತಾಲೂಕು ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ, ಹಾಗೆ ಔಟ್ ಆಫ್ ಡಿಸ್ಟ್ರಿಕ್ಗೂ ಕೂಡ ಇಲ್ಲಿ ಬಂದು ನಮ್ಮ ಈ ಆಟದ ರಸದೌತಣವನ್ನು ಸವಿಯಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮ ಪ್ರೈಸಸ್ಸು 50,000, ದ್ವಿತೀಯ ಪ್ರೈಸಸ್ಸು 30,000, ತೃತೀಯ ಪ್ರೈಸಸ್ಸು 20,000, ಚತುರ್ಥ ಪ್ರಶಸ್ತಿ 10,000. ಹಾಗೆ ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಹಾಗೂ ಉತ್ತಮ ಸವ್ಯಸಾಚಿ ಈ 3 ವೈಯಕ್ತಿಕ ಬಹುಮಾನಗಳನ್ನು ಇಟ್ಟಿದ್ದೇವೆ. ಇವೆಲ್ಲವೂ ಸಂಡೇ ರವಿವಾರ ದಿವಸ ನಡೀತದೆ. ನಾಳೆ ಇನಾಗ್ರೇಷನ್ನು ನಾಳೆ 6 ಗಂಟೆಗೆ ನಡೀತದೆ. ಆದ್ದರಿಂದ ಇನ್ನೊಮ್ಮೆ ನಾನು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.